ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಇವತ್ತಿನ ವಿಡಿಯೋ ನಾವು ಈಗ ಗುಲಾಬ್ ಜಾಮೂನ್ ಮಾಡ್ತಿದ್ದೀವಿ. ಮಕ್ಕಳು ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಗುಳ್ಳಿ ಮಾಡೋಕೆ. ಗುಲಾಬ್ ಜಾಮೂನ್ ಮಾಡ್ತಿದ್ದೀವಿ. ಸ್ವಲ್ಪ ಮೈದಾ ಹಾಕೊಂಡು ಕಲಸಿದ ಮೇಲೆ ಉಳ್ಳಿ ಮಾಡಿದ್ಮೇಲೆ ನಾವು ತುಪ್ಪದಾಗ ಅದನ್ನು ಕರಿತೇವೆ. ಸ್ವಲ್ಪ ಮೌ ಆಗುವಂಗೆ ಮಾಡಬೇಕು. ನೋಡ್ರಿ, ಇಬ್ಬರು ಮಂದಿ ಬಂದು ಹೆಲ್ಪ್ ಮಾಡಕತ್ತಾರ. ಮಕ್ಕಳು ಅತ್ತೆನೂ ಇದಾರು, ಗುಳಿ ಮಾಡಕತ್ತಾರ ಹುಡುಗರು. ಈಗ ನಾವು ಎಷ್ಟು ತೋತ ಸಕ್ಕರೆ ಪಾಕ ಮಾಡೋದ? ಗುಲಾಬ್ ಜಾಮೂನ್ ನನ್ನ ಮಕ್ಕಳಿಗೆ ಭಾಳ ಹಿಡಿಸ್ತೈತಿ. 2-3 ತಿಂಗಳದಾಗ ಒಮ್ಮೆ ಗುಲಾಬ್ ಜಾಮೂನ್ ಮಾಡಾಕಬೇಕು. ಅಂದ್ರೆ ಮಾಡಾಕಬೇಕಂತನಿಲ್ಲ, ಯಾವಾಗಾರು ಮಾಡುವಂಗೆ ಅನಿಸಿದ್ರೆ ಮಾಡಾಕಬೇಕಲ್ಲ, ಮಾಡಾಕತ್ತೇವೆ. ಸ್ವಲ್ಪ ನೀರು ಹಾಕಿದೆವು ಪಾಕ ಮಾಡಾಕ. ಇದು ಸಣ್ಣವಂತ ಬಂದು ಭಾಳ ತ್ರಾಸು ಕೊಡ್ತಾನೆ ನಮಗರ. ಕೆಲಸನ ಮಾಡೋಕೊಡಂಗಿಲ್ಲ. ನಡಕ್ಕೆ ಬಂದು ಏನಾರ ಕೆಲಸ ಮಾಡೋದಾ ಮಾಡ್ತಾನೆ. ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಸಕ್ಕರೆ ನೀರ ಪಾಕ ಹಾಕಾಕ. ಉಕ್ಕಳಿ ಒಂದು ಆಯ್ತಂತಂದ್ರೆ ಬಂದ್ ಮಾಡೋದು. ಸಕ್ಕರೆ ಎಲ್ಲ ಸಣ್ಣ ಆದಮೇಲೆ ಉಳ್ಳಿ ಆದಮೇಲೆ ತುಪ್ಪದಾಗ ಕರಿದ್ಮೇಲೆ ಅದನ್ನು ಸಕ್ಕರೆ ಪಾಕದಾಗ ಹಾಕೋದು. ನಡಕ್ಕೆ ಈಗ ನಾವು ಕೆಲಸ ಮಾಡಾಕತ್ತೇವೆ, ಈ ಕಡೆ ಬಂದು ತ್ರಾಸು ಕೊಡಾಕತ್ತಾನ. ಈ ಥರ ಮಾಡಿದ್ದಾರೆ ನನ್ನ ಮಕ್ಕಳು ಗುಳಿ. ಆಕಾರ ತೋರ್ಸಾಕತ್ತೇನೆ. ಇದೇ ತುಪ್ಪದಾಗ ತರಿದ ಗುಲಾಬ್ ಜಾಮೂನ. ನಿಮಗೂ ಇಷ್ಟ ಗುಲಾಬ್ ಜಾಮೂನ್, ಎಲ್ಲರಿಗೂ ಇಷ್ಟನೇ ಆಗ್ತೈತಿ. ಇದ್ರ ರೆಸಿಪಿ ಬೇಕಾದ್ರೆ ಹೇಳ್ರಿ, ನಾ ಹಾಕ್ತೀನಿ. ಕಮೆಂಟಲ್ಲಿ ಹೇಳ್ರಿ ರೆಸಿಪಿ. ನನ್ನ ಮಕ್ಕಳ ಗುಲಾಬ್ ಜಾಮೂನ್ ಮಾಡಿ ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ಒಗ್ದಿದ್ದ ಒಣಗಾಕಕ್ಕೆ ಹೆಲ್ಪ್ ಮಾಡಕತ್ತಾರೆ ನನ್ನ ಇಬ್ಬರು ಮಕ್ಕಳು. ಒಬ್ಬಾಕಿ ಗಡಿ ಹಾಕಕತ್ತಾಳು, ಒಬ್ಬಾಕಿ ನಿನ್ನೆದೆಲ್ಲ ಅರಿವಿ ಎಲ್ಲ ತೆಗಿಯಾಕತ್ತಾಳು. ಹೆಲ್ಪ್ ಮಾಡ್ತಾರೆ. 3 ಮಕ್ಕಳೆಲ್ಲ ಸ್ವಲ್ಪ ತ್ರಾಸ ಆಗ್ತೈತಿ. ಸಣ್ಣ ಒಂದು ಸ್ವಲ್ಪ ಭಾಳ ತ್ರಾಸು ಕೊಡ್ತಾನೆ. ಅದ್ರಾಗ ಇಬ್ಬರು ಮಂದಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹೆಂಗೆ ಬರ್ತೈತಿ ಅಷ್ಟರ ಮಾಡಕತ್ತ ಹೆಲ್ಪ್ ಮಾಡ್ತಾಳು, ಅಭ್ಯಾಸ ಮಾಡ್ತಾಳು. ಈಕಿ ನನ್ನ ದೊಡ್ಡ ಮಗ ಶುಭಾಂಗಿನಿ ಅಂತ. ಶುಭಾಂಗಿ ಶ್ರೇಯಾ ಅಂತ ಕರೀತಾರೆ. ಹೆಸರು ಶಾಲೆ ಒಳಗೆ ಶ್ರೇಯಾ ಅಂತೈತಿ, ಮನ್ಯಾಗೆಲ್ಲರೂ ಶುಭಾಂಗಿನಿ ಅಂತ ಕರೀತಾರೆ. ಹಾಡ ಅನ್ಕೋತ ಕೆಲಸ ಮಾಡಕತ್ತಾಳ. ಮಕ್ಕಳಿಗೆ ಒಂದು ಸ್ವಲ್ಪ ಅಭ್ಯಾಸದ ಜೊತೆಗೆ ಬೇರೆದು ಕೆಲಸ ಹಚ್ಬೇಕು. ಅವ್ರಿಗೆ ಸ್ವಲ್ಪ ಅದ್ರೊಳಗೆ ಆಗ್ತೈತಿ. ಇಲ್ಲಾಂದ್ರೆ ಮೊಬೈಲ್ ಹಿಡ್ಕೊಂಡು ಕುಂತಾರೋ. ಸಾರ್ಕೆ ಮೊಬೈಲ್ದಾಗ ಇದ್ರಂದ್ರೆ ಚಲೋ ಅಲ್ಲಲ್ಲ. ಅದಕ್ಕೆ ಸ್ವಲ್ಪ ಅವಾಗ ಒಂದು ಸ್ವಲ್ಪ ಏನಾರು ಕೆಲಸ ಮಾಡೋದಾ, ಅರಿವಿ ಗಿಡಿಗೆ ಹಾಕೋದಾ. ಈಗ ಸಣ್ಣಗೆ 2ನೇದಕ್ಕೆ ಶ್ರುತಿ ಅಂತ ಈಕೆ ಹೆಸರು. ಈಕೆ ಸಣ್ಣ ಕಪ್ಪಡಿ ಎಲ್ಲ ಸಣ್ಣ ಅರಿವಿ ಎಲ್ಲ ಗಡಿ ಹಾಕಾಕತ್ತ. ಶಾಲ್ಯಾಗೂ ಎಲ್ಲ ಕಲಿಸ್ಕೊಡ್ತಾರೆ ಈಗಿಂದನ ಎಲ್ಲ. ಅರಿವಿ ಹೆಂಗೆ ಮಡ್ಸೋದ, ಸೂಜಿ ಹೆಂಗೆ ಪುಣ್ಸೋದ ಎಲ್ಲ ಹೇಳಿಕೊಡ್ತಾರೆ.
ಹೇಳ್ತಾರಲ್ಲ ಹೆಣ್ಮಕ್ಳ ತಾಯಿಗೆ ಭಾಳ ಹೆಲ್ಪ್ ಮಾಡ್ತಾರೋ ಗಂಡು ಮಕ್ಳು ತ್ರಾಸು ಕೊಡ್ತಾರಂತ. ಖರ ಐತ್ರಿ ಇದು. ಯಾಕಂದ್ರೆ ನನ್ನ ಮಗ ಭಾಳ ತ್ರಾಸು ಕೊಡ್ತಾನೆ. ನನ್ನ ಇಬ್ಬರು ಹೆಣ್ಮಕ್ಳು ಸ್ವಲ್ಪನೂ ತ್ರಾಸು ಕೊಡಂಗಿಲ್ಲ. ಹೇಳಿದ ಕೇಳ್ತಾರೋ. ಚಿಕ್ಕ ವಯಸ್ಸಿಂದನು ತ್ರಾಸು ಅಷ್ಟೇನು ಕೊಟ್ಟಿಲ್ಲ. ಆದರೆ ಹುಡುಗ ಮಾತ್ರ ಭಾಳ ಇನ್ನೂವರೆಗೂ ತ್ರಾಸು ಕೊಡ್ತಾನೋ. ದಿನ ಏನು ಮಾಡಂಗಿಲ್ಲ ಇವ್ರ ಕೆಲಸ. ಯಾವಾಗಲೂ ರವಿವಾರ ಶನಿವಾರ ಶಾಲೆ ಸುಟ್ಟಿ ಇರ್ತೈತಿಲ್ಲ ಆ ಟೈಮ್ದಾಗ ಕೆಲಸ ಮಾಡ್ತಾರೆ. ನಾವು ಈ ಕಡೆ ಎಲ್ಲ ಅರಿವಿ ಗಡಿ ಹಾಕಕತ್ತೇವು. ರಾಜ ಹೊರಗೆ ಬಂದು ನೀರು ಬಿಟ್ಟ ಪೇಪರ ನೋಡ್ರಿ ಕೆಲಸ ಹೆಂಗೆ ಮಾಡಾಕತ್ತಾನ. ಭಾಳ ಕೆಲಸ ಹಚ್ತಾನೆ ನಮಗರ. ನಾ ವಿಡಿಯೋ ಮಾಡಾಕತ್ತೇನಂತ ನೋಡಿ ನಗಾಕತ್ತಾನೆ. ಸಿಟ್ಟು ಭಾಳ ಬರ್ತೈತಿ ಇವ್ನು. ಈಗ ಅಡುಗೆ ಮನ್ಯಾಗ ಹೋಗಿ ಗುಲಾಬ್ ಜಾಮೂನ್ ಹೆಂಗಾಗೈತೆ ಅಂತ ತೋರಿಸ್ತೀನಿ ನಿಮಗೆ. ಇದು ಬೆಣ್ಣೆ ತೆಗ್ದೇನು. ಬೆಣ್ಣೆ ತೆಗ್ದದ ತುಪ್ಪ, ಬೆಣ್ಣಿಂದ ತುಪ್ಪ ನೋಡ್ರಿ ಗುಲಾಬ್ ಜಾಮೂನ್. ಅದು ಪಾಕೊಳಗೆ ಹಾಕಿದ್ವು ಅಂದ್ರೆ ಉಬ್ಬಿ ಬರ್ತೈತಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ತಿನ್ನಕ್ಕೂ ಟೇಸ್ಟಿ ಇರ್ತೈತಿ. ನನ್ನ ವಿಡಿಯೋ ನೋಡಾಕತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಹಾಕ್ರಿ. ಏನಾರ ತಪ್ಪಿದ್ರೆ ನನಗೆ ಶೇರ್ ಮಾಡಿರಿ, ನನ್ನ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹೆಂಗೆ ಓಡಾಕತ್ತಾನ. ಒಂದು ಕಡೆ ನಿಂತು ಆಡಂಗಿಲ್ಲ. ಸಾಕಿ ಕೆಲಸನ ಹಚ್ತಿರ್ತಾನೆ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ.